ಮೂಡ ಹಗರಣ ಪ್ರಕರಣ ಸಂಬಂಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟದನ್ನು ರದ್ದುಗೊಳಿಸುವಂತೆ ಕೋರಿ ಕೋರ್ಟ್ಗೆ ಹೋಗಿದ್ರು. ಇವತ್ತು ಕೋರ್ಟ್ನಲ್ಲಿ ವಿಚಾರಣೆ ಕೈಗೆತ್ತಿಕೊಳ್ಳಾಯಿತು. ಮತ್ತೆ ಇದನ್ನು ಜನವರಿ 25ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಹಾಗಿದ್ರೆ ವಾದ ಪ್ರತಿವಾದ ಹೇಗಿತ್ತು ನೋಡ್ಕೊಂಡು ಬನ್ನಿ. ಸಿಎಂ ಸಿದ್ದರಾಮಯ್ಯ ಗಿಲ್ಲ ಸದ್ಯಕ್ಕೆ ರಿಲೀಫ್. ಏಕಸದಸ್ಯ ಪೀಠ ಆದೇಶಕ್ಕೆ ಸಿಗದ ತಡೆ. 1.5 ತಿಂಗಳು ವಿಚಾರಣೆ ಮುಂದೂಡಿಕೆ. ಹೌದು, ಮೂಡಾ ಪ್ರಕರಣದಲ್ಲಿ ಬಿಗ್ ರಿಲೀಫ್ ನಿರೀಕ್ಷೆಯಲ್ಲಿದ್ದ ಸಿಎಂ ಸಿದ್ದರಾಮಯ್ಯನವರಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯೇ ಆಗಿದೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋ ಏಕಸದಸ್ಯ ಪೀಠದ ಆದೇಶ ಪ್ರಶ್ನಿಸಿ ಸಿಎಂ ಸಿದ್ದರಾಮಯ್ಯ ಸಲ್ಲಿಸಿದ್ದ ಮೇಲ್ಮನವಿ ಅರ್ಜಿಯ ವಿಚಾರಣೆ ನಡೆಸಿದ ಮುಖ್ಯ ನ್ಯಾಯಮೂರ್ತಿ ನೇತೃತ್ವದ ವಿಭಾಗೀಯ ಪೀಠ ಜನವರಿ 25ಕ್ಕೆ ವಿಚಾರಣೆ ಮುಂದೂಡಿದೆ. ಸಿಎಂ ಪರವಾಗಿ ಅಭಿಷೇಕ್ ಮನು ಸಿಂಘ್ವಿ, ಸರ್ಕಾರದ ಪರವಾಗಿ ಮತ್ತೊಬ್ಬ ಹಿರಿಯ ವಕೀಲ ಕಪಿಲ್ ಸಿಬ್ಬಲ್ ವಾದ ಮಂಡಿಸಿದರು. ಸರ್ಕಾರದ ಪರ ಸಿಬ್ಬಲ್ ವಾದ 17A ಅಡಿ ಅನುಮತಿ ನೀಡಿರುವುದು ಸ್ಪಷ್ಟ ಉಲ್ಲಂಘನೆ. ಪ್ರಾಥಮಿಕ ತನಿಖೆ ಮುಗಿದ ಮೇಲೆ ಅನುಮತಿ ನೀಡಬೇಕಿತ್ತು. ರಾಜ್ಯಪಾಲರು ಸಂಪುಟ ಸಲಹೆ ಅನುಸರಿಸಬೇಕು. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಸುವ ಅಧಿಕಾರ ವ್ಯಾಪ್ತಿ ಹೊಂದಿಲ್ಲ. ಸಾಂವಿಧಾನಿಕ ಪೀಠದ ತೀರ್ಪಿನ ಪ್ರಕಾರ ಸಿಎಂರನ್ನ ತೆಗೆಯುವ ಅಧಿಕಾರ ಸ್ಪೀಕರ್ಗೆ ಇದೆ. ರಾಜ್ಯಪಾಲರಿಗೆ ತನಿಖೆ ನಡೆಸಲು ಯಾವ ಅಧಿಕಾರವಿದೆ? ರಾಜ್ಯಪಾಲರು ರಾಷ್ಟ್ರಪತಿಗೆ ಪ್ರಕರಣ ವರ್ಗಾಯಿಸಬಹುದಿತ್ತು ಅಂತ ವಾದ ಮಂಡಿಸಿದ್ರು. ಇನ್ನು ಮುಖ್ಯಮಂತ್ರಿಯ ಪರ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡಿಸಿದ್ರು. ಸಿಎಂ ಪರ ಸಿಂಘ್ವಿ ವಾದ, ಏಕಸದಸ್ಯ ಪೀಠದ ಆದೇಶದ ತಪ್ಪುಗಳನ್ನ ವಾದಿಸಬೇಕಿದೆ. 17A ಅನುಮತಿಯನ್ನ ನೀಡಿರುವುದು ತಪ್ಪಾಗಿದೆ. ಇದನ್ನ ಏಕಸದಸ್ಯ ಪೀಠ ಎತ್ತಿ ಹಿಡಿದಿದೆ. ಕೆಲ ವಿನಾಯಿತಿ ಹೊರತುಪಡಿಸಿ ಗವರ್ನರ್ ಸಂಪುಟ ಸಲಹೆ ಅನುಸಾರ ನಡೆಯಬೇಕು. ರಾಜ್ಯಪಾಲರು ಸಂಪುಟ ಸಲಹೆ ಪರಿಗಣನೆಗೆ ತೆಗೆದುಕೊಂಡಿಲ್ಲ ಅಂತ ವಾದ ಮಂಡಿಸಿದ್ರು. ಇಬ್ಬರ ವಾದ ಆಲಿಸಿದ ಬಳಿಕ ವಿಚಾರಣೆಯನ್ನ ಜನವರಿ 25ಕ್ಕೆ ಮುಂದೂಡಿಕೆ ಮಾಡಲಾಯಿತು. ಆರೋಪಗಳಿಲ್ಲದಿದ್ದರೂ ಆರೋಪಿಯನ್ನ ಮಾಡಿದ್ದಾರೆ. A4 ದೇವರಾಜ್ಗೆ ರಕ್ಷಣೆ ಕೊಡಿ. ದೇವರಾಜು ಪರ ವಕೀಲ ದುಷ್ಯಂತ್ ದವೆ ವಾದ. ಮೂಡಾ ಹಗರಣದ A4 ದೇವರಾಜು ಸಲ್ಲಿಸಿದಂತ ಅರ್ಜಿಯ ವಿಚಾರಣೆ ಹೈಕೋರ್ಟ್ನ ವಿಭಾಗೀಯ ಪೀಠದಲ್ಲಿ ನಡೆಸಲಾಯಿತು. ದೇವರಾಜು ಪರ ಹಿರಿಯ ವಕೀಲ ದುಷ್ಯಂತ್ ದವೆ ವಾದವನ್ನ ಮಂಡನೆ ಮಾಡಿದ್ರು. ಪ್ರಕರಣದಲ್ಲಿ 80 ವರ್ಷ ವಯಸ್ಸಾಗಿರುವ ದೇವರಾಜ್ ಅವರಿಗೆ ರಕ್ಷಣೆ ನೀಡಬೇಕು ಅಂತ ಕೋರಿದ್ರು. ಇಲ್ಲವಾದಲ್ಲಿ ತಾವು ಸುಪ್ರೀಂ ಕೋರ್ಟ್ಗೂ ಹೋಗುವುದಾಗಿ ತಿಳಿಸಿದ್ರು. ದೇವರಾಜು ಪರ ದುಷ್ಯಂತ್ ದವೆ ವಾದ, ದೇವರಾಜು ವಿರುದ್ಧ ಯಾವುದೇ ಆರೋಪ ಇಲ್ಲ. ದೇವರಾಜು ವಿರುದ್ಧ ರಾಜ್ಯಪಾಲರ ಆದೇಶದಲ್ಲಿ ಉಲ್ಲೇಖ ಇಲ್ಲ. ಏಕಸದಸ್ಯ ಪೀಠಕ್ಕೆ ಹೋದಾಗ ಪಾರ್ಟಿ ಕೂಡ ಮಾಡಿಲ್ಲ. ಪ್ರಕರಣದಲ್ಲಿ 4ನೇ ಆರೋಪಿಯನ್ನಾಗಿ ಮಾಡಿದ್ದಾರೆ. 2004ರಲ್ಲಿ ಸಿಎಂ ಬಾಮೈದನಿಗೆ ಕಾನೂನುಬದ್ಧವಾಗಿ ಜಮೀನು ಮಾರಿದ್ದಾರೆ. 2024ರಲ್ಲಿ ದೇವರಾಜುರನ್ನ ಆರೋಪಿ ಮಾಡಲಾಗ್ತಾ ಇದೆ. 24 ವರ್ಷಗಳ ಕಾಲ ಕಾಯ್ದಿದ್ದಾರೆ. ಆದ್ರೀಗ ಪ್ರಕರಣದಲ್ಲಿ ಕಾಯಲು ದೂರುದಾರರು ಯಾಕೆ ಸಿದ್ಧರಿಲ್ಲ? ಯಾಕೆ ಅರ್ಜಿದಾರರು ಇಷ್ಟೊಂದು ವಿರೋಧ ಮಾಡ್ತಾ ಇದ್ದಾರೆ? 80ನೆಯ ವಯಸ್ಸಿನಲ್ಲಿ ರಾಜಕೀಯ ದಾಳಿಯಲ್ಲಿ ಸಿಲುಕಿದ್ದಾರೆ. ಏಕಸದಸ್ಯ ಪೀಠದಲ್ಲಿ ನನ್ನ ವಾದವನ್ನ ಆಲಿಸದೆ ಆದೇಶಿಸಲಾಗಿದೆ. ದೇವರಾಜು ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಲಾಗಿದೆ. ನಾವು ರಕ್ಷಣೆಗೆ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತೀವಿ ಅಂತ ವಾದ ಮಂಡಿಸಿದ್ರು. ಒಟ್ಟಾರೆ ದಿನದಿಂದ ದಿನಕ್ಕೆ ಮೂಡಾ ಹಗರಣ ಬೇರೆ ಬೇರೆ ತಿರುವು ಪಡಿತಾ ಹಲವರಿಗೆ ಸಂಕಷ್ಟದ ಮೇಲೆ ಸಂಕಷ್ಟ ಶುರುವಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.